ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 25ನೆಯ ಶ್ಲೋಕ. ಶನೈಶ್ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. He should through gradual practice attain tranquilly and fixing the mind on God through reason controlled by steadfastness. He should not think of anything else. ಸಾಧಕನಾಗಿರ್ತಕ್ಕಂಥವನು ವಿಷಯಗಳಿಂದ ಮೆಲ್ಲನೆ ಹೊರಬರಬೇಕು. ಬುದ್ಧಿಯಿಂದ ಧೈರ್ಯವಾಗಿ ಇರಬೇಕು. ಆತ್ಮನಲ್ಲಿ ಮನಸ್ಸನ್ನು ನೆಲೆಗೊಳಿಸಿದವನಾಗಿರಬೇಕು. ಬಾಹ್ಯ ವಿಷಯಗಳನ್ನು ಚಿಂತಿಸಬಾರದು ಅಂತ ತಾತ್ಪರ್ಯ. ಧೈರ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಬುದ್ಧ್ಯಾ ಧೃತಿಗೃಹೀತಯ ಅಂತ ಹೇಳಿದೆ. ಬುದ್ಧ್ಯಾ ಧೃತಿ ಅಂತಂದರೆ ಧೈರ್ಯ. ಮನುಷ್ಯನಿಗೆ ಧೈರ್ಯ ಇರಲಿಲ್ಲ ಅಂತಂದರೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಧೈರ್ಯ ಅನ್ನುವಂಥದ್ದು ಬಹಳ ಸಾಧಕನಿಗೆ ಸಹಾಯ ಮಾಡ್ತಕ್ಕಂಥ ಉಪಚಾರದ ವಸ್ತುಗಳು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಇನ್ನೊಂದು ಹಿತನುಡಿ ಇದೆ. ಹಾಗಾಗಿ ಯೋಗ ಮಾಡಬೇಕಾದಾಗ ಮನುಷ್ಯನಿಗೆ ಭಯಾನಕವಾಗಿರ್ತಕ್ಕಂಥ ದೃಶ್ಯಗಳು ಕಾಣಬಹುದು, ವಿಕೃತವಾಗಿರ್ತಕ್ಕಂಥ ದೃಶ್ಯಗಳು ಕಾಣಬಹುದು, ಅಂತರಸ್ಥಿತಿಯು ಕಾಣಬಹುದು ಮತ್ತು ಆತನಿಗೆ ಭಯಾನಕವಾಗಿರ್ತಕ್ಕಂಥ ಸ್ಥಳಗಳ ದೃಶ್ಯವಾಗಬಹುದು. ಈ ರೀತಿ ಇರಬೇಕಾದಾಗ ಯೋಗ ಸಾಧಕನು ಹೆದರಿಕೊಂಡು ತನ್ನ ಸಾಧನೆಯನ್ನು ನಿಲ್ಲಿಸುತ್ತಾನೆ, ಇಲ್ಲ ಅಂತಂದರೆ ರೋಗಿಯಾಗುತ್ತಾನೆ ಅನ್ನುವುದನ್ನು ಹೇಳಿದೆ. ಮತ್ತು ಆತನು ಅಲ್ಲಿಂದ ಭ್ರಮೆ ಬುದ್ಧಿಯುಳ್ಳವನಾಗಿ ಸಾಧನೆಗೆ ಇನ್ನೂ ದೂರ ಆಗಿ ಹೋಗಿಬಿಡ್ತಾನೆ. ಆದ್ದರಿಂದ ಹಾಗಾಗಬಾರದು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮೊದಲು ಮನುಷ್ಯನು ಧೈರ್ಯವನ್ನು ತಂದುಕೊಳ್ಬೇಕು. ಆನಂತರ ವಿಷಯಗಳು ಏನಿದೆಯಾ ಆ ಎಲ್ಲ ವಿಷಯಗಳಿಂದ ಹೊರಗೆ ಬರಬೇಕು. ವಿಷಯಗಳ ಚಿಂತನೆ ಇರಬಾರದು. ಮನಸ್ಸನ್ನು ಯಾವಾಗಲೂ ಕೂಡ ಆತ್ಮನ ಕಡೆಗೇನೆ ಮುಖ ಮಾಡಿರಬೇಕು. ಇನ್ನು ಶರೀರವನ್ನು ಸದೃಢವಾಗಿ ಇಟ್ಕೊಂಡಿರಬೇಕು. ಒಂದು ದಿನಕ್ಕೆ ಒಂದು ಹೊತ್ತಿಗೆ ಆಗದಿರತಕ್ಕಂಥ ಈ ಕೆಲಸ ಸ್ವಲ್ಪ ಶನೈ ಅಂತ ಹೇಳಿದೆ. ಸ್ವಲ್ಪ ಹೊತ್ತು, 5 ನಿಮಿಷ, 10 ನಿಮಿಷ, ಗಂಟೆ, ಹೀಗೆ ಸಮಯ ನಮ್ಮದು ಬೆಳೆದುಕೊಂಡು ಹೋಗುತ್ತೆ. ಒಂದೇ ದಿನವೇ ನಾವು ಇದನ್ನು ಕೂತ್ಕೊಂಡು ಸಾಧನೆ ಮಾಡ್ತೀವಿ ಅಂತ ಹೇಳೋದು ಅಸಾಧ್ಯ. ಅದು ಯಾರಿಗಾದರೂ ಹಿಂದಿನ ಜನ್ಮಗಳಲ್ಲಿ ಮಾಡಿಕೊಂಡು ಬಂದು ಸಾಧನೆಯನ್ನು ನಿಂತು ಹೋದವರಿಗೆ ಆಗಬಹುದು. 1 ದಿನಕ್ಕೂ ಆಗಬಹುದು, 1 ಗಂಟೆಗೂ ಆಗಬಹುದು, 1 ನಿಮಿಷಕ್ಕೂ ಆಗಬಹುದು. ಕಂಟ್ರೋಲ್ ಯಾರಿಗಿಲ್ಲವೋ ಅವರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇಂದ್ರಿಯಗಳ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಕಂಟ್ರೋಲ್ ಆಫ್ ಸೆನ್ಸ್ ಅಂತೇವೆ, ಇಂದ್ರಿಯಗಳು ಕಂಟ್ರೋಲ್ದಲ್ಲಿ ಇರಲಿಲ್ಲ ಅಂತಂದರೆ ಮೈಂಡ್ ಅನ್ನುವಂಥದ್ದು ಕೂಡ ಚಂಚಲವಾಗಿರುತ್ತದೆ. ಇಂಟೆಲೆಕ್ಟ್ ಆ್ಯಂಡ್ ಮೈಂಡ್ ಟೋಟಲಿ ಇವೆರಡೂ ಕೂಡ ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥವು. ಬುದ್ಧಿ ಯಾವಾಗಲೂ ಕೂಡ ಧೈರ್ಯವನ್ನು ಹೊಂದಿರಬೇಕಲ್ಲದಲೇ ಅದು ಅದೃಢವಾಗಿರಬಾರದು. ಭಯಾನಕವಾಗಿರ್ತಕ್ಕಂಥ ವಸ್ತುಗಳು ಕಂಡು ಬಂದಾಗಲೂ ಕೂಡ ಹೆದರದಲೇ ನಾನು ಆತ್ಮಸಿದ್ಧನಿದ್ದೇನೆ, ಆತ್ಮವಸ್ತುವಿದ್ದೇನೆ, ನನ್ನನ್ನು ಯಾರಿಗೂ ಯಾವುದಕ್ಕೂ ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ, ನಾನು ಎಲ್ಲಿ ಹೋದರೂ ಏನು ಆದರೂ ನನಗೆ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ತಂದುಕೊಂಡಿರಬೇಕು. ಮತ್ತು ನನಗಾಗಿರ್ತಕ್ಕಂಥ ಇಲ್ಲಿ ಲಾಸ್ ಅನ್ನುವಂಥದ್ದು, ನಷ್ಟ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡಿರಬೇಕು. ನಾನು ಯಾವಾಗಲೂ ಕೂಡ ಸಿದ್ಧ ಪುರುಷ, ಶುದ್ಧ ಪುರುಷ, ನನ್ನನ್ನು ಯಾರಿಗೂ ಯಾವುದಕ್ಕೂ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಇವನಲ್ಲಿ ದೃಢವಾಗಿದ್ದರೆ ಇವನಿಗೆ ಧೈರ್ಯ ಬರುತ್ತದೆ.
ನನಗೇನಾದರೂ ನಾಶವಾಗುತ್ತದೆ, ನನಗೆ ನೋವಾಗುತ್ತದೆ, ನನಗೆ ಸಾವು ಬರುತ್ತದೆ ಅನ್ನುವಂಥ ಭಯ ಇತ್ತು ಅಂತಾದರೆ, ಆ ಕಲ್ಪನೆ ಇತ್ತು ಅಂತಾದರೆ, ಈ ಒಂದು ವಿಚಾರಗಳಿದ್ದು ಅಂತಾದರೆ ಇವನಿಗೆ ಭಯ ಬರುತ್ತದೆ, ಸಾಧನೆಯು ಸಿದ್ಧಿಯಾಗದಲೇ ಆತನು ದುಃಖಿಯಾಗುತ್ತಾನೆ. ಹೀಗೆ ಇರಬಾರದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ನಾವು ಯಾವಾಗಲೂ ಕೂಡ ಶಾಂತವಾಗಿ ಪ್ರಶಾಂತವಾಗಿರತಕ್ಕಂಥ ಸ್ಥಿತಿಯನ್ನು ಕಾಯ್ದುಕೊಂಡಿರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದೆ. ಹರಿ ಓಂ ತತ್ಸತ್.